ದೇಶದಲ್ಲಿ ಇದೀಗ ಚುನಾವಣೆಯ ಒಂದು ಅಬ್ಬರ, ಚುನಾವಣೆಯ ಪರ್ವ ನಡೀತಾ ಇರುವಂಥದ್ದು. ಈಗಾಗಲೇ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಉಪಚುನಾವಣೆ ಅಂತೂ ಒಂದನೇ ಹಂತದಲ್ಲಿ ಮುಗಿದಿರುವಂಥದ್ದು. ಇದೀಗ ಉಳಿದಿರುವುದು ಪಂಚರಾಜ್ಯಗಳ ಚುನಾವಣೆ. ಪಂಚರಾಜ್ಯಗಳ ಚುನಾವಣೆಯಲ್ಲೂ ಸಹ ಕೆಲವು ರಾಜ್ಯಗಳ ಚುನಾವಣೆ ಈಗಾಗಲೇ ಮುಕ್ತಾಯಗೊಂಡಿರುವಂಥದ್ದು. ಉಳಿದಿರುವುದು ಪಶ್ಚಿಮ ಬಂಗಾಳ ಜೊತೆಗೆ ತಮಿಳುನಾಡು. ಅದರಲ್ಲೂ ಮುಖ್ಯವಾಗಿ ನೋಡಬೇಕಂದ್ರೆ ತಮಿಳುನಾಡಿನಲ್ಲಿ ಮುಂಬರುವ ಏಪ್ರಿಲ್ 23ರಂದು ಚುನಾವಣೆ ನಡೆಯಲಿದ್ದು, ಇದಕ್ಕಾಗಿಯೇ ಎಲ್ಲ ರೀತಿಯ ಸಿದ್ಧತೆಯಲ್ಲಿ ರಾಜಕೀಯ ಪಕ್ಷಗಳು ತೊಡಗಿಕೊಂಡಿರುವಂಥದ್ದು. ನಿಮಗೆ ಈಗಾಗಲೇ ನಾವು ಕರ್ನಾಟಕದ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂಪೂರ್ಣ ಮಾಹಿತಿಯನ್ನು ನೀಡುವ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡುವ ಪ್ರಯತ್ನವನ್ನು ಮಾಡಿದ್ವಿ. ಅದರ ಮುಂದುವರಿದ ಭಾಗವಾಗಿಯೇ ನಾವು ಮತ್ತೊಂದು ರಾಜ್ಯಕ್ಕೆ ನಮ್ಮನ್ನು ಕರೆದುಕೊಂಡು ಬಂದಿದ್ದೀವಿ. ಮುಖ್ಯವಾಗಿ ನೋಡಬೇಕಂದ್ರೆ ತಮಿಳುನಾಡು. ನಾವು ಸದ್ಯ ಈಗ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಇದ್ದೀವಿ. ನೋಡ್ತಾ ಇರ್ಬೋದು, ನಾವೀಗ ಕೃಷ್ಣಗಿರಿ ಜಿಲ್ಲೆಯಲ್ಲಿದ್ದೀವಿ. ನಾವು ಬೆಳಗ್ಗೆಯಿಂದಲೂ ಸಹ ಇಲ್ಲಿನ ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡಿದ್ವಿ. ಜನರ ಮನದಾಳ ಏನಿದೆ, ಅವರ ನಾಡಿ ಮಿಡಿತ ಅರಿತುಕೊಳ್ಳುವ ಕೆಲಸವನ್ನು ಸಹ ನಾವು ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಬಂದಿರುವಂಥದ್ದು ಅಂದರೆ ಸದ್ಯ ತಮಿಳುನಾಡಿನಲ್ಲಿ ಆಡಳಿತದಲ್ಲಿರುವ ಸ್ಟಾಲಿನ್ ನೇತೃತ್ವದ DMK ಸರ್ಕಾರದ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶದ ಮಾತುಗಳನ್ನು ಸಹ ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ಅದೇ ಸಂದರ್ಭದಲ್ಲಿಯೇ BJP ಜೊತೆಗೆ AIDMK ನೇತೃತ್ವದ NDA ಮೈತ್ರಿಕೂಟದ ಪರವಾಗಿಯೂ ಸಹ ಜನರು ಇಲ್ಲಿನ ಒಲವನ್ನು ವ್ಯಕ್ತಪಡಿಸಿರುವಂಥದ್ದು. ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ನೋಡಬೇಕಾದ್ರೆ ತಮಿಳುನಾಡಿಗೂ ಜೊತೆಗೆ ಸಿನಿಮಾ ರಂಗಕ್ಕೂ ಒಂದು ಅವಿನಾಭಾವ ನಂಟಂತಾನೆ ಹೇಳ್ಬೋದಾಗಿರುವಂಥದ್ದು. ಅಂದರೆ MGR, ಕರುಣಾನಿಧಿ ಜೊತೆಗೆ ಜಯಲಲಿತಾ ಸೇರಿದಂತೆ ಹೀಗೆ ತಮಿಳುನಾಡಿನ ಒಂದು ರಾಜಕೀಯದಲ್ಲಿ ಸಿನಿಮಾ ರಂಗವು ಹಾಸು ಹೊದ್ದ ಆಗಿರುವಂಥ ಒಂದು ವಿಚಾರವಾಗಿರುವಂಥದ್ದು. ಹೀಗೆ ಇದರ ಮುಂದುವರಿದ ಭಾಗವಾಗಿಯೇ ತಮಿಳುನಾಡಿನಲ್ಲಿ ಸದ್ಯ ಸಿನಿಮಾ ಮೂಲಕವೇ ಎಂಟ್ರಿ ಕೊಡಲಿರುವ ಒಬ್ಬ ಚಲನಚಿತ್ರದ ನಟ ವಿಜಯ್ ಅವರ ಹವಾವು ಸಹ ಜಾಸ್ತಿ ಆಗಿರುವಂಥದ್ದು, ಅವರ ಅಬ್ಬರಸವು ಜಾಸ್ತಿ ಆಗಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ವಿಜಯ್ ಅವರು ಯಾವುದೇ ರೀತಿಯಾದ ಒಂದು ಚುನಾವಣಾ ಪ್ರಚಾರವನ್ನು ಆಯೋಜಿಸಿದರೆ ಅದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು, ಮುಖ್ಯವಾಗಿ ಯುವಕರು ಜೊತೆಗೆ ಮಹಿಳೆಯರು ಸೇರಿ ವಿಜಯ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದೆಲ್ಲವನ್ನು ನೋಡಿದಾಗ ಈ ಬಾರಿಯ ತಮಿಳುನಾಡಿನ ಚುನಾವಣೆ, ಅದರ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯು ಸಾಕಷ್ಟು ರಣರೋಚಕವಾಗಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಈಗ ನಾನು ಕೃಷ್ಣಗಿರಿ ಜಿಲ್ಲೆಯಲ್ಲಿರುವಂಥದ್ದು, ಇಲ್ಲಿನ ಚಿತ್ರಣವನ್ನು ನಾನು ನಿಮಗೆ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮುಖ್ಯವಾಗಿ ನೋಡಬೇಕಂದ್ರೆ 1951ರಲ್ಲಿ ಈ ಕೃಷ್ಣಗಿರಿ ಜಿಲ್ಲೆ ಅಸ್ತಿತ್ವಕ್ಕೆ ಬಂತು, ಜೊತೆಗೆ ಇಲ್ಲಿನ ವಿಧಾನಸಭಾ ಕ್ಷೇತ್ರವು ಅಸ್ತಿತ್ವಕ್ಕೆ ಬಂತು. ಮುಖ್ಯವಾಗಿ ಅಂದರೆ ಈ ಕ್ಷೇತ್ರದಲ್ಲಿ ಸದ್ಯ AIDMKಯ ಅಶೋಕ್ ಕುಮಾರ್ ಅವರು ಶಾಸಕರಾಗಿರುವಂಥದ್ದು. ಇನ್ನು ನಾವು ಈ ಕೃಷ್ಣಗಿರಿಯ ಒಂದು ಚುನಾವಣಾ ಇತಿಹಾಸವನ್ನು ನೋಡಬೇಕಾದ್ರೆ, ಸಂಕ್ಷಿಪ್ತವಾಗಿ ನೋಡಬೇಕಾದ್ರೆ, ಕಳೆದ 2021ರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇದೇ AIDMKಯ ಅಶೋಕ್ ಕುಮಾರ್ ಅವರು ಸೆಂಗುತ್ತುವನ್ DMKಯ ಸೆಂಗುತ್ತುವರ್ನವರನ್ನು 794 ಮತಗಳ ಅಂತರದಿಂದ ಸೋಲಿಸಿದರು. ಆ ಮೂಲಕ ಕೃಷ್ಣಗಿರಿ ಜಿಲ್ಲೆಯಲ್ಲಿ AIDMK ಅಧಿಕಾರವನ್ನು ಮತ್ತೆ ಪುನರ್ಸ್ಥಾಪಿಸಿರುವಂಥದ್ದು. ಅದೇ ರೀತಿಯಾಗಿ ಈ ಬಾರಿಯೂ ಸಹ ಮತ್ತೆ ಈ ಸದ್ಯದ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆಯಲ್ಲಿ ಏರ್ಪಡಿರುವಂಥದ್ದು. ಮುಖ್ಯವಾಗಿ ನೋಡಬೇಕಂದ್ರೆ AIDMKಯ ಅಶೋಕ್ ಕುಮಾರ್ ಜೊತೆಗೆ ಇಂಡಿಯಾ ಬ್ಲಾಕ್ ಅಂದರೆ DMK ಜೊತೆಗೆ ಕಾಂಗ್ರೆಸ್ ಮೈತ್ರಿಯ ಇಂಡಿಯಾ ಬ್ಲಾಕ್ನ ಅಭ್ಯರ್ಥಿ ಚೆಲ್ಲಕುಮಾರ್ ಅವರು ಅಂದರೆ ಲೋಕಸಭೆ ಸದಸ್ಯರಾಗಿದ್ದವರು, ಜೊತೆಗೆ ಇದೀಗ ಸದ್ಯ ಮತ್ತೆ ಚುನಾವಣೆಯ ಅಖಾಡಕ್ಕೆ ಧುಮುಕಿರುವಂಥದ್ದು. ಮತ್ತೊಂದು ವಿಚಾರ ನೋಡಬೇಕಾದ್ರೆ ವಿಜಯ್ ನೇತೃತ್ವದ TVKಯ ಅಭ್ಯರ್ಥಿ ಮುಕುಂದರ ಪಾಂಡಿಯನ್ ಅವರು ಸಹ ಇಲ್ಲಿ ಕಣದಲ್ಲಿರುವಂಥದ್ದು. ಈ ಎಲ್ಲ ವಿಚಾರವನ್ನು ನೋಡಿದಾಗ ಈ ಬಾರಿ ಅಂದರೆ ಕೃಷ್ಣಗಿರಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ಅಭ್ಯರ್ಥಿಗಳು ಈಗಾಗಲೇ ನೋಡಿರ್ಬೋದು, ಎಲ್ರಿಗೂ ಗೊತ್ತಿರುವ ವಿಚಾರವಾಗಿರುವಂಥದ್ದು. ಫ್ರೀ ಬೀಸ್ ಸಹ ಇಲ್ಲಿ ತಮಿಳುನಾಡಿನಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಅಂದರೆ ಉಚಿತ ಘೋಷಣೆಗಳು, ಪ್ರಣಾಳಿಕೆಗಳ ಮೂಲಕ ಘೋಷಣೆಗಳನ್ನು ನೀಡಿ ರಾಜಕೀಯ ಪಕ್ಷದವರು ಮತದಾರರನ್ನು ತಮ್ಮತ್ತ ಸೆಳೆದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಕರ್ನಾಟಕ ಮಾದರಿ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಕರ್ನಾಟಕದಲ್ಲಿ ಕಳೆದ 2023ರಲ್ಲಿ ಯಾವ ರೀತಿಯಾಗಿ ಚುನಾವಣೆ ನಡೆಯಿತು, ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಿತ್ತು, ಅದೇ ಮಾದರಿಯನ್ನು ಸಹ ದೇಶದ ವಿವಿಧ ರಾಜ್ಯಗಳಲ್ಲಿ ಅನುಸರಿಸಲಾಗ್ತಾ ಇದೆ. ಅದರಂತೆ ತಮಿಳುನಾಡಿನಲ್ಲೂ ಸಹ ಈ ಬಾರಿ ಅತ್ಯಂತ ಹೆಚ್ಚಿನ ಫ್ರೀ ಬೀಸ್ಗಳನ್ನು ಪ್ರಣಾಳಿಕೆಯಲ್ಲಿ ಘೋಷಿಸಿರುವಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಸಾಕಷ್ಟು ಈ ಬಾರಿಯ ತಮಿಳುನಾಡು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಜೊತೆಗೆ ಇಡೀ ತಮಿಳುನಾಡು ರಾಜ್ಯದ ಚುನಾವಣೆಯೂ ಸಹ ಸಾಕಷ್ಟು ರಣರೋಚಕವಾಗಿರುವಂಥದ್ದು. ಜೊತೆಗೆ ಈ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಗೆಲುವು ಅಷ್ಟೊಂದು ಸುಲಭವಾಗಿಲ್ಲ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಯಾಕಂದರೆ ವಿಜಯ್ ಅವರ ಎಂಟ್ರಿಯಿಂದ ಸಾಕಷ್ಟು ರಾಜಕಾರಣದಲ್ಲಿ ಸಾಕಷ್ಟು ಒಂದು ಅಲ್ಲೋಲ ಕಲ್ಲೋಲವೇ ಆಗುತ್ತೆ ಅನ್ನೋ ಮಾತುಗಳನ್ನು ಸಹ ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ಯುವಕರು ಸಹ ಅಷ್ಟೇ, ವಿಜಯ್ ಅಂದಾಕ್ಷಣ ಎಲ್ಲೋ ಒಂದು ಕಡೆ ರೋಮಾಂಚನಗೊಳ್ತಾರೆ. ಯುವತಿಯರು ಸಹ ಜೊತೆಗೆ ಮಹಿಳೆಯರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯ್ ಪರವಾದ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯ್ ಬಂದರೆ ಮಹಿಳೆಯರಿಗೆ ಸಾಕಷ್ಟು ಒಂದು ಭದ್ರತೆ ಸಿಗುತ್ತೆ, ಮಹಿಳೆಯರ ಸುರಕ್ಷತೆಗೆ ವಿಜಯ್ ಅವರು ಕ್ರಮ ಕೈಗೊಳ್ತಾರೆ. ಅಲ್ಲದೆ ವಿಜಯ್ ಬಂದರೆ ಮತ್ತೊಂದು ಮುಖ್ಯವಾದ
ಮುಖ್ಯವಾದ ವಿಚಾರ ಅಂದರೆ ತಮಿಳುನಾಡಿನಲ್ಲಿರುವ ಮತ್ತೊಂದು ವಿಚಾರ ಅಂದರೆ DMK ಸರ್ಕಾರದ ವಿರುದ್ಧ ಆರೋಪ ಇರುವಂಥದ್ದು, ತಮಿಳುನಾಡಿನಲ್ಲಿ ಮಹಿಳೆಯರ ಸುರಕ್ಷತೆ ಇಲ್ಲ, ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗ್ತವೆ, ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತವೆ. ಅಲ್ಲದೆ ತಮಿಳುನಾಡಿನಲ್ಲಿ ಡ್ರಗ್ಸ್, ಅಕ್ರಮ ಮಾದಕ ವಸ್ತುಗಳ ಮಾರಾಟವು ಸಹ ವಿಪರೀತವಾಗಿರುವಂಥದ್ದು, ಹಳ್ಳಿಗೂ ಸಹ ಡ್ರಗ್ಸ್ ಮಾರಾಟ ಜಾಲ ಕಾಲಿಟ್ಟಿರುವಂಥದ್ದು. ಇದು ಸಹ ತಮಿಳುನಾಡಿನ ಭವಿಷ್ಯಕ್ಕೆ ಸಾಕಷ್ಟು ಆತಂಕಕಾರಿ ವಿಚಾರವಾಗಿರುವಂಥದ್ದು. ಈ ಕಾರಣಕ್ಕಾಗಿ ನಾವು ಈ ಬಾರಿ ವಿಜಯ್ ಅವರನ್ನು ಬೆಂಬಲಿಸ್ತೀವಿ. ವಿಜಯ್ ಅವರು ಯುವಕರ ಪರವಾಗಿ ಧ್ವನಿ ಎತ್ತಾರೆ, ಯುವಕರ ಪರವಾದ ಒಂದು ಉದ್ಯೋಗಕ್ಕೆ ಸಾಕಷ್ಟು ಒತ್ತನ್ನು ಕೊಡ್ತಾರೆ, ಜೊತೆಗೆ ಮಹಿಳೆಯರ ಪರವಾಗಿ ಧ್ವನಿ ಎತ್ತಾರೆ, ಮಹಿಳೆಯರ ಪರವಾದ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ, ಮಹಿಳೆಯರ ಪರವಾದ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಅಲ್ಲದೆ ಮುಖ್ಯವಾಗಿ ನೋಡಬೇಕಾದ್ರೆ ಮಹಿಳೆಯರ ಸುರಕ್ಷತೆಗಾಗಿ ವಿಜಯ್ ಅವರು ತಮ್ಮದೇ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅನ್ನೋ ಭರವಸೆಯನ್ನು ಸಹ ಇಲ್ಲಿನ ಮತದಾರರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಂಟೈರ್ ತಮಿಳುನಾಡಿನ ಚುನಾವಣೆ ಇತಿಹಾಸವನ್ನು ನೋಡಿದಾಗ ಗೊತ್ತಾಗುತ್ತೆ, ಸದ್ಯದ ಇತಿಹಾಸ ಅಂದರೆ ಈ ಹಿಂದಿನ ಚುನಾವಣೆಗಳಿಗಿಂತ ಈ ಚುನಾವಣೆ ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಅದಕ್ಕೆ ಈಗ ಆಲ್ರೆಡಿ ಹೇಳಿದಂತೆ ವಿಜಯ್ ಎಂಟ್ರಿಯೂ ಸಹ ಒಂದು ಪ್ರಮುಖ ಕಾರಣವಾಗಿರುವಂಥದ್ದು. ಹೀಗಾಗಿ ಈ ಬಾರಿಯ ತಮಿಳುನಾಡು ವಿಧಾನಸಭಾ ಕ್ಷೇತ್ರದ ಅಂದರೆ ತಮಿಳುನಾಡು ರಾಜ್ಯದ ಚುನಾವಣೆ, ವಿಧಾನಸಭಾ ಚುನಾವಣೆ ಸಾಕಷ್ಟು ರಣರೋಚಕ ರಂಗು ಪಡಿತಾ ಇರುವಂಥದ್ದು. ಜೊತೆಗೆ ಕೃಷ್ಣಗಿರಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ನೋಡಬೇಕಾದ್ರೆ ನಿರ್ಣಾಯಕ ಮತಗಳಂತಂದರೆ ಗೌಂಡರ್ ಸಮಾಜ ಅನ್ನೋ ಸಮಾಜ ಇಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಒಕ್ಕಲಿಗ ಸಮಾಜ ಇದೆಯಲ್ಲ ಅದೇ ರೀತಿಯಾಗಿ ಗೌಂಡರ್ ಸಮಾಜ ಅನ್ನೋದು ಈ ಕೃಷ್ಣಗಿರಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವಿ ಸಮಾಜ, ಜೊತೆಗೆ ಹೆಚ್ಚಿನ ಮತಗಳನ್ನು ಹೊಂದಿರುವ ಸಮಾಜ. ಒಟ್ಟು 2,65,037 ಮತಗಳ ಅಂದರೆ ವೋಟರ್ಸನ್ನು ಹೊಂದಿರುವ ಈ ಕೃಷ್ಣಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ 1,29,000 ಮಹಿಳೆಯರಿದ್ದರೆ 1,35,000 ಪುರುಷರಿರುವಂಥದ್ದು. ಈ ಕಾರಣಕ್ಕಾಗಿಯೇ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಅಲ್ಲದೆ ಈಗಾಗಲೇ ರಾಜ್ಯದಲ್ಲಿ DMK ಸರ್ಕಾರ ಅಸ್ತಿತ್ವದಲ್ಲಿದೆ, ಹೀಗಾಗಿ ಇಲ್ಲಿನ ಅಭಿವೃದ್ಧಿಗೆ ಸಾಧ್ಯವಾಗಿಲ್ಲ, ಇಲ್ಲಿನ ಶಾಸಕರಿಗೆ DMK ಸರ್ಕಾರದಲ್ಲಿ ಹಣ ನೀಡಿಲ್ಲ ಅನ್ನೋ ಆರೋಪಗಳನ್ನು ಸಹ ಇಲ್ಲಿನ ಜನರು ಮಾಡಿದರು. ಯಾಕಂದರೆ ಮುಖ್ಯವಾಗಿ ನಾವು ಕೆಲವು ಪ್ರಶ್ನೆಗಳನ್ನು ಜನರ ಬಳಿ ಇಟ್ಕೊಂಡು ಜನರ ಬಳಿ ನಾವು ಹೋದಾಗ ಈ ವಿಚಾರಗಳನ್ನು ಜನರು ಹೇಳಿರುವಂಥದ್ದು. ತಮಿಳುನಾಡಿನಲ್ಲಿ ಫ್ರೀ ಬೀಸ್ ಕೊಟ್ಟರೆ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ಮಾತುಗಳನ್ನು ಸಹ ಇಲ್ಲಿನ ಆಟೋ ಚಾಲಕರು ಹೇಳಿರುವಂಥದ್ದು. ಫ್ರೀ ಬೀಸ್ಗಳಿಂದ ಜನರು ಸೋಮಾರಿಗಳಾಗ್ತಾರೆ ಅನ್ನೋ ಅಭಿಪ್ರಾಯಗಳನ್ನು ಸಹ ಅವರು ವ್ಯಕ್ತಪಡಿಸಿದರು. ಒಟ್ಟಾರೆಯಾಗಿ ನೋಡಬೇಕಾದ್ರೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಈ ಹಿಂದಿನ ಚುನಾವಣೆ ಇತಿಹಾಸಗಳಲ್ಲಿ ಸಾಕಷ್ಟು ಈ ಬಾರಿಯ ಚುನಾವಣೆ ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಅದಕ್ಕೆ ಈಗಾಗಲೇ ನಾನು ತಿಳಿಸಿರುವಂತೆ ನಿಮಗೆ ವಿಜಯ್ ಎಂಟ್ರಿ ಪ್ರಮುಖ ಕಾರಣವಾಗಿರುವಂಥದ್ದು. ಅಲ್ಲದೆ ಮುಖ್ಯವಾಗಿ ನೋಡಬೇಕಾದ್ರೆ BJP ಹಾಗೂ AIDMK ಈ ಮೈತ್ರಿಯ ಕುರಿತು ಸಾಕಷ್ಟು ಒಂದು ಅಪಸ್ವರಗಳು ಎದ್ದಿರುವಂಥದ್ದು ಆರಂಭದಲ್ಲಿ. ಆದರೆ ಗೊತ್ತಿಲ್ಲ ಇಲ್ಲಿನ ಜನರು ಯಾವ ರೀತಿಯಾಗಿ ಆ ಮೈತ್ರಿಯನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ಸಹ ಇಲ್ಲಿನ ನಾವು ನೋಡಬೇಕಾಗಿರುವಂಥದ್ದು. ಅಲ್ಲದೆ ಮತ್ತೊಂದು ವಿಚಾರ AIDMK ವಿಚಾರದಲ್ಲಿ ಜೊತೆಗೆ BJP ವಿಚಾರದಲ್ಲಿ BJP ಯಾವ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತೆ ಆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋ ಮಾತುಗಳನ್ನು ಸಹ ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ಜೊತೆಗೆ ಚುನಾವಣಾ ಇತಿಹಾಸದಲ್ಲಿ ಸಹ ಅದು ಇರುವಂಥದ್ದು. ಹೀಗಾಗಿ ಈ ಬಾರಿಯ ತಮಿಳುನಾಡಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರ 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಕಕಾಲಕ್ಕೆ ಏಪ್ರಿಲ್ 23ರಂದು ಚುನಾವಣೆ ನಡೆಯಲಿದ್ದು, ಈ ಕಾರಣಕ್ಕಾಗಿ ಸಾಕಷ್ಟು ಸಿದ್ಧತೆಗಳನ್ನು ಪಕ್ಷಗಳು ಸಹ ಮಾಡಿಕೊಂಡಿರುವಂಥದ್ದು. ಅಭ್ಯರ್ಥಿಗಳು ಸಹ ಜನರನ್ನು ಭೇಟಿಯಾಗಿ ತಮ್ಮ ಪರ ಮತವನ್ನು ಚಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು, ಮತಯಾಚನೆ ಮಾಡ್ತಾ ಇರುವಂಥದ್ದು, ರ್ಯಾಲಿಗಳನ್ನು ಮಾಡ್ತಾ ಇರುವಂಥದ್ದು, ಸಭೆ ಸಮಾರಂಭಗಳನ್ನು ಮಾಡ್ತಾ ಇರುವಂಥದ್ದು, ಮನೆಗೆ ತೆರಳಿ ಮತದಾರರನ್ನು ಭೇಟಿಯಾಗಿ ತಮ್ಮ ಪಕ್ಷದ ಪರವಾಗಿ ಒಲವನ್ನು ತೋರುವಂತೆ ಮನವೊಲಿಕೆ ಮಾಡುವಂಥ ಕೆಲಸಗಳು ಸಹ ಇಲ್ಲಿ ತಮಿಳುನಾಡಿನ ಈ ಕೃಷ್ಣಗಿರಿ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ತಮಿಳುನಾಡಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇರುವಂಥದ್ದು. ಈ ಕಾರಣಕ್ಕಾಗಿಯೇ ಈ ಚುನಾವಣೆ ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಒಟ್ಟಾರೆಯಾಗಿ ನೋಡಬೇಕಾದ್ರೆ ತಮಿಳುನಾಡಿನಲ್ಲಿ ಈ ಹಿಂದಿನ ಚುನಾವಣೆಗಳಿಗಿಂತಲೂ ಈ ಬಾರಿಯ ಚುನಾವಣೆ ಸಾಕಷ್ಟು ಒಂದು ಕುತೂಹಲವನ್ನು ಮೂಡಿಸಿರುವಂಥದ್ದು, ಒಂದು ಸಂಚಲನಕ್ಕೆ ಕಾರಣವಾಗಿರುವಂಥದ್ದು. ವಿಜಯ್ ಎಂಟ್ರಿ ಆಗಿರ್ಬೋದು, ಈ DMK ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬರುವಂಥ ವಿಚಾರ ಆಗಿರ್ಬೋದು, ಜೊತೆಗೆ AIDMK ಪ್ಲಸ್ BJP ಸರ್ಕಾರ ರಚನೆ ಆಗುವ ಕನಸನ್ನು ಕಾಣ್ತಾ ಇರುವಂಥ ನಾಯಕರಿಗೂ ಸಹ ಇದೊಂದು ಸಾಕಷ್ಟು ಕುತೂಹಲ ಕಾರಣವಾಗಿರುವಂಥದ್ದು. ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾದ ಬೆಳವಣಿಗೆಗಳು ರಾಜಕಾರಣದಲ್ಲಿ ನಡೆಯುತ್ತವೆ, ಜೊತೆಗೆ ತಮಿಳುನಾಡಿನ ಮತದಾರ ಈ ಕೃಷ್ಣಗಿರಿಯ ಮತದಾರ ಯಾರಿಗೆ ಮತವನ್ನು ನೀಡ್ತಾನೆ, ಜೊತೆಗೆ ಯಾರ ಅದೃಷ್ಟ ಖುಲಾಯಿಸಲು ಕಾರಣನಾಗ್ತಾನೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಹನುಮೇಶ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಕೃಷ್ಣಗಿರಿ, ತಮಿಳುನಾಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.